ಮರಿಗಳು ಆಗ್ತಾ ಇರ್ತಕ್ಕಂಥ ಇನ್ಕ್ಯುಬೇಟ್ರು ಆಲ್ರೆಡಿ ನೋಡಿ ನೈಟಿಂದ ಮರಿಗಳು ಬಂದಿದ್ದಾವೆ ಸರ್. ಇವೆಲ್ಲ ನೋಡಿ ತೆಗೆದು ನೋಡಿ ಬ್ರೂಡಿಂಗೆಲ್ಲ ಆಗಬೇಕಾಗಿರ್ತಕ್ಕಂಥ ಮರಿಗಳು ಇವೆಲ್ಲನೂ ಇವಾಗ ಇಲ್ಲಿ ನೋಡ್ಬೋದು. ಇವಾಗ ತಾನೇ ಹೊಡ್ಕೊಂಡು ಬಂದಿದೆ ಸರ್ ಈ ಮರಿ ನೋಡಿ. ಒಟ್ಟಿಂದ ಕೂಡ ಇನ್ನೂ ಸರಿಯಾಗಿ ಹೊರಗಡೆ ಬಂದಿಲ್ಲ, ಇವಾಗ ತಾನೇ ಹೊಡ್ಕೊಂಡು ಬಂದಿದೆ ಮರಿ. ಈ ಥರ ನೋಡಿ ಎಷ್ಟೊಂದು ಮರಿಗಳಿದ್ದಾವೆ. ಎಲ್ಲನೂ ಮೊಟ್ಟೆಗಳು ಇಟ್ಟಿರೋ ಮ್ಯಾಕ್ಸಿಮಮ್ ಮೊಟ್ಟೆಗಳು ಮರಿಗಳಾಗುತ್ತೆ ಸರ್. ತೇವ ನೋಡ್ಬೋದು, ಉಮ್ಮು ನೀರು ನೋಡ್ಬೋದು, ಎಲ್ಲನೂ ಅದ್ರ ಮೇಲೆ ಇದೆ. ಇದು ಆರಾಮಾಗಿ ಬೆಳವಣಿಗೆ ಆಗುತ್ತೆ ಸರ್. ಈ ಕಡೆ ಇನ್ಕ್ಯುಬೇಟ್ರಲ್ಲಿ ಕೂಡ ನಮಗೆ ಮರಿಗಳು ಬರ್ತಾಯಿದೆ. ಇದರಲ್ಲಿ ಕೂಡ ನೋಡ್ಕೋಬೋದು ಸರ್ ಎಷ್ಟೊಂದು ಮರಿಗಳು ಬಂದಿದೆ ಅಂತ. ಇನ್ನು ಬರತಕ್ಕಂಥ ಮೊಟ್ಟೆಗಳೆಲ್ಲ ಇದ್ದಾವೆ. ಇನ್ನು ಇದಕ್ಕೆ ಟೈಮ್ ಇದೆ. ಇವತ್ತು ಸಾಯಂಕಾಲ ನಾಳೆ ಎಲ್ಲ ಮರಿಗಳೆಲ್ಲ ಇವು ಔಟ್ಪುಟ್ ಬರುತ್ತೆ ಸರ್. 15 ದಿನ 20 ದಿನ ಆಗಿರ್ತಕ್ಕಂಥ ಮರಿಗಳು ಎಲ್ಲ ಇದರಲ್ಲಿದೆ. ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ ಈ ಮರಿಗಳು, ಎಷ್ಟು ಚೆನ್ನಾಗಿದ್ದಾವೆ ನೀವು ನೋಡ್ಕೋಬೋದು. ಹೇಳ್ತಾ ಇದ್ದೀನಿ ನೋಡಿ, 100 ಮೊಟ್ಟೆ ಇಟ್ಟರೆ ನಮಗೆ ಆರಾಮಾಗಿ 90 ರಿಂದ 95 ಮರಿ ಆರಾಮಾಗಿ ಬರುತ್ತೆ. ಇದು ನನ್ನ ಹತ್ರ ಬರ್ತಾ ಇರ್ತಕ್ಕಂಥ ರಿಸಲ್ಟ್. 3-4 ಗಂಟೆ ಪವರ್ ಸಪ್ಲೈ ಇಲ್ಲದೆ ಇದ್ರೂ ನಂಬರ್ 1 ಆಗಿ ನಡೀತಕ್ಕಂಥ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ಏನಾದರೂ ಇದೆ ಅಂದರೆ ಈ ಇನ್ಕ್ಯುಬೇಟರ್ ಇದೆ ಸರ್. ನಮ್ಮ ಕೋಳಿಗಳಿಂದ ಮೊಟ್ಟೆಗಳು ಏನು ಬರ್ತಾವೋ ಅವು ತಗೊಂಬಂದು ಮಿಷಿನಲ್ಲಿ ಹಾಕಿ ಮರಿಗಳು ಬಳಸ್ತಕ್ಕಂಥ ಒಂದು ಯಂತ್ರ ಇದು. 19 ದಿನ ಆಗಿದ ತಕ್ಷಣ ಮೊಟ್ಟೆ ಅದಷ್ಟೇ ಹೊಡ್ಕೊಂಡು ಹೊರಗಡೆ ಬರುತ್ತೆ ಸರ್. ನಾವೇನು ಹೋಗಬೇಕು, ಹೊಡಿಬೇಕು, ಬಿಚ್ಚಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ ಸರ್. ಮರಿಗಳು ಬಂದು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರ್ತಕ್ಕಂಥದ್ದನ್ನು ತೆಗೆದು ನಾವು ಬ್ರೂಡಿಂಗ್ ಸೆಟಪ್ ಅಂತ ಒಂದೇ ಇರುತ್ತೆ ಸರ್. ಅದರಲ್ಲಿ ಬಿಟ್ಟು ನಾವು 1 ತಿಂಗಳ ಕಾಲ ಬೆಳೆಸ್ಕೊಳ್ತೀವಿ ಮತ್ತು ಆರಾಮಾಗಿ ದೊಡ್ಡ ಕೋಳಿಗಳ ಜೊತೆ ಬಿಟ್ಬಿಟ್ಟು ಬೆಳೆಸ್ಕೊಳ್ತೀವಿ ಸರ್ ಇದನ್ನು.